ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಸಚಿವ ಸಂಪುಟದಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿಗೆ ಸ್ಥಾನ ಸಿಗದಂತ ಹಿನ್ನೆಲೆಯಲ್ಲಿ ಶಾಸಕರು ಸಿಡಿದೆದ್ದಿದ್ರು. ನಿಗಮ ಮಂಡಳಿಗೆ ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಪರ್ವ ಮುಂದುವರೆದಿದೆ. ಸಚಿವ ಸ್ಥಾನ ಸಿಗದಂತ ಹಿನ್ನೆಲೆಯಲ್ಲಿ ನಿಗಮ ಮಂಡಳಿಗೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ನಿಗಮ ಮಂಡಳಿಯಲ್ಲಿ ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಪರ್ವ ಈಗ ಶುರುವಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆಯಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಶಾಸಕ ದದ್ದಲ್. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವನಗೌಡ ದದ್ದಲ್ ಸಚಿವ ಸ್ಥಾನ ಪರಿಗಣಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಯಾದಗಿರಿ ಹಾಗೂ ರಾಯಚೂರಿಗೆ ಸ್ಥಾನ ಸಿಕ್ಕಿಲ್ಲ ಅಂತ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಈ ಬಗ್ಗೆ ಶಾಸಕ ಬಸವನಗೌಡ ದದ್ದಲ್ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರಾದಂತಹ ಬಸವನಗೌಡ ಪಾಟೀಲ್ ದದ್ದಲ್ ಅವರು. ಮಾತಾಡ್ಸೋಣ ಅವರ ಅಭಿಪ್ರಾಯನ, ಮತ್ತೆ ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟರು, ಮುಂದುವರಿಬಹುದಿತ್ತು ಅಥವಾ ಮತ್ತೆ ಏನಾದರೂ ಅವರಿಗೆ ಬೇರೆ ಏನಾದರೂ ಅವಕಾಶಗಳು ಇದೆಯಾ ಪಕ್ಷದಲ್ಲಿ, ಎಲ್ಲವನ್ನು ಕೂಡ ಅವರ ಹತ್ರನೇ ಮಾತಾಡ್ಸೋಣ. ಸರ್ ನಮಸ್ತೆ. ರಾಜೀನಾಮೆಯನ್ನು ಕೊಟ್ಟಿದ್ದೀರಿ, ಇವತ್ತು ಯಾವ ಕಾರಣಕ್ಕೆ ಕೊಟ್ಟರು, ಏನಾಯ್ತು ಸರ್? ನಮಸ್ಕಾರ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನಮ್ಮ 2023 ಆದ ನಂತರ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿಯ ಏನು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿದರು. ಆವತ್ತಿನ ಸಂದರ್ಭದಲ್ಲಿರುವಂತಹ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಈಗಿನ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಎಲ್ಲ ನಾಯಕರು ಅವರು ಸೇರಿ ನಮಗೆ ವಹಿಸಿಕೊಟ್ಟರು ಜವಾಬ್ದಾರಿ. ಅವತ್ತು ಕೂಡ ನಾವು ಇಲ್ಲ, ಈ ಸ್ಥಾನವನ್ನ ಬೇಡ ಅಂತೇಳಿ ನಾನು ಅವತ್ತು ಕೂಡ ಹೇಳಿದೆ. ಸಂದರ್ಭದಲ್ಲಿ ಪ್ರಮಾಣ ವಚನ ಬೇಡ ಅಂತೇಳಿ, ಇಲ್ಲ ಒಳ್ಳೇದಾಗ್ತದೆ ಮುಂದಿನ ದಿನಗಳಲ್ಲಿ ಬೇರೆ ಸಂಪುಟಗಳು ಪುನರ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಮನ್ನು ಪರಿಗಣಿಸುವಂತ ಕೂಡ ಹೇಳಿದ್ರು. ಆಯ್ತು ಅಂತೇಳಿ ಅವತ್ತು ನಾವು ವಹಿಸಿಕೊಂಡಿದ್ವಿ. ವಹಿಸಿಕೊಂಡ ನಂತರ ಈಗ 3 ವರ್ಷಗಳ ಕಾಲ ನಾವು ಅಲ್ಲಿ ಕೆಲಸವನ್ನ ಮಾಡಿದ್ದೀನಿ. ಕೆಲಸವನ್ನ ಮಾಡಿದ ತೃಪ್ತಿ ಕೂಡ ನನಗಿದೆ. ಆದರೆ ಇನ್ನು ಬಹಳಷ್ಟು ಸಮಾಜಕ್ಕೆ ಇವತ್ತು ವಾಲ್ಮೀಕಿ ಸಮಾಜದ ಬಂಧುಗಳು ಪರಿಶಿಷ್ಟ ಪಂಗಡದಲ್ಲಿ ಬರುವಂತಹ ಸುಮಾರು 45 ಲಕ್ಷದಿಂದ 50 ಲಕ್ಷ ಜನಸಂಖ್ಯೆ ಇರುವಂತಹ ಬೆನಿಫಿಷರಿಗಳಿಗೆ ಬಹಳ ಸಾವಿರಾರು ಗಟ್ಟಲೆ ಅರ್ಜಿಗಳನ್ನು ಅಲ್ಲಿ ಆಗ್ತಾ ಇದ್ದಾರೆ. ಆದರೆ ಅವ್ರಿಗೆ ಯಾರಿಗೂ ಕೂಡ ಅಷ್ಟು ಕೆಲಸಗಳು ಮಾಡಕ್ ಕೂಡ ಬಹಳಷ್ಟು ಆಗ್ತಾ ಇಲ್ಲ. ಹೆಚ್ಚಿನ ಅದಕ್ಕೆ ಇನ್ನ ಸ್ಟ್ರೆಂಥನಿಂಗ್ ಕೊಡುವಂತ ಕೆಲಸ ಸರ್ಕಾರಗಳು ಮಾಡಬೇಕಂತೇಳಿ ನಾನು ಹಲವಾರು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಹಿಸಿದ್ವಿ. ಆಯ್ತು, ಬರುವಂತ ದಿನಗಳಲ್ಲಿ ಹೆಚ್ಚಿಗೆ ಸ್ಟ್ರೆಂಥನಿಂಗ್ ಕೊಡಮ್ಮ ಅಂತೇಳಿ ಹೇಳಿದ್ರು. ಆದರೂ ಕೂಡ ಅದು ಆಗ್ತಾ ಇರಲಿಲ್ಲ. ಆದರೂ ಇವತ್ತಿನ ಸಂದರ್ಭದಲ್ಲಿ ನನಗೆ 3 ವರ್ಷ ಕೊಟ್ಟಂತ ಅವಕಾಶವನ್ನ ನನ್ನ ನಾಯಕರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತು ನಾನು ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ಕೊಟ್ಟಿದ್ವಿ. ಮತ್ತು ಬೇರೆ ನಾಯಕರುಗಳಿಗೆ ಅದು ಅವಕಾಶ ಕೊಡಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಅವಕಾಶ ಸಿಕ್ಕಾಗ ಮತ್ತೆ ಅದನ್ನ 3 ವರ್ಷ ಆದ ನಂತರ ಇನ್ನೊಬ್ಬ ವ್ಯಕ್ತಿಗಳಿಗೆ ಅವಕಾಶ ಸಿಗಲ್ಲ ಅನ್ನೋ ಉದ್ದೇಶದಿಂದ ನಾನು ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದೀನಿ. ಏನಾದರೂ ಅವಕಾಶದ ಏನಾದರೂ ಕೊಡುವಂತಹ ಏನಾದರೂ ತಮ್ಗೇನಾದರೂ ಹೇಳಿದಾರಾ, ಏನಾದರೂ ಸೂಚನೆ ಕೊಟ್ಟಿದ್ದಾರಾ, ಏನಾದರೂ ಆ ರೀತಿ ಏನಾದರೂ? ಖಂಡಿತವಾಗಿ ನನ್ನ ರಾಯಚೂರು ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಎರಡು ನೀತಿ ಆಯೋಗದಲ್ಲಿ, ಅಂದ್ರೆ ಬಹಳಷ್ಟು ಹಿಂದುಳಿದ ಪ್ರದೇಶ ಅಂತೇಳಿ ಇವತ್ತು ನೀತಿ ಆಯೋಗದಲ್ಲಿ ಜಿಲ್ಲೆಗಳನ್ನು ಆಯ್ಕೆ ಆಗಿದೆ. ಆದ್ರೆ ಆ ಜಿಲ್ಲೆಗಳನ್ನು ಪರಿಗಣಿಸುವಂತ ಕೆಲಸವನ್ನ ನಮ್ಮ ನಾಯಕರುಗಳು ಮಾಡಬೇಕಾಗ್ತದೆ. ಆದ್ರೆ ಜಿಲ್ಲೆಗೆ ನಾವು ಹಿಂದೆ ಹೇಳಿದ್ವಿ, ಎಲ್ಲಾ ಶಾಸಕರುಗಳು ನಾವು ಯಾರಾದರೂ ಗೆದ್ದಿರುವಂತ ಶಾಸಕರುಗಳಿಗೆ ನೀವು ಒಬ್ಬರನ್ನ ಮಂತ್ರಿ ಮಾಡಂತ ಹೇಳಿದ್ವಿ. ಯಾರನ್ನು ಕೂಡ ಇವತ್ತು ಪರಿಗಣಿಸಿಲ್ಲ. ಹಾಗಾಗಿ ಬರುವಂತ ದಿನಗಳಲ್ಲಿ 2028ಕ್ಕೆ ಮತ್ತೆ ನಾವು ಪುನಃ ನಮ್ಮ ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ನಮ್ಮ ಜಿಲ್ಲೆಯ ಒಬ್ಬರು ಮಂತ್ರಿ ಆಗಿದ್ರೆ ಇನ್ನು ಹೆಚ್ಚಿಗೆ ನಮಗೆ ಕಾಂಗ್ರೆಸ್ ಪಾರ್ಟಿಗೆ ಶಕ್ತಿ ಬರ್ತದೆ ಅಂತೇಳಿ ನನ್ನ ಭಾವನೆ. ಆ ಭಾವನೆಯನ್ನ ನಾವು ನಮ್ಮ ನಾಯಕರುಗಳ ಹತ್ರ ವ್ಯಕ್ತಪಡಿಸಿದ್ದೀನಿ. ನೋಡಮ್ಮ, ಬರುವ ದಿನಗಳಲ್ಲಿ ಏನಾದರೂ ಪರಿಗಣಿಸುವಂತ ಕೆಲಸ ಅಂತ ಹೇಳಿದ್ದಾರೆ. ಬಟ್ ಈಗಾಗಲೇ ಎಲ್ಲ ಸಂಪುಟಗಳು ಮುಗಿದಿದೆ, ಇರೋದು ಒಂದಿದೆ, ಅದು ಗೊತ್ತಿಲ್ಲ. ಹಾಗಾಗಿ ಇವತ್ತು ಕೊಟ್ಟು ಬಂದಿದ್ದೀನಿ ಪತ್ರ. ಕಡೆಗಣನೆ ಆಗಿದೆ ಅಂತಕ್ಕಂಥ ಬೇಸರ ತಮಗೆ ಸಹಜವಾಗಿದೆ. ವಾಲ್ಮೀಕಿ ಸಮಾಜ ಇವತ್ತು 50 ಲಕ್ಷ ಜನಸಂಖ್ಯೆ ಇರುವಂತವರಿಗೆ ಆ ವಾಲ್ಮೀಕಿ ನಿಗಮಕ್ಕೆ ಬಹಳಷ್ಟು ಅನುದಾನವನ್ನು ಕೊಡಬೇಕಾಗ್ತದೆ. ಯಾಕಂದ್ರೆ ಲಕ್ಷಾಂತರ ಅರ್ಜಿಗಳು ಸಂಖ್ಯೆ ಆಗ್ತಾರೆ. ಆ ಬಡವರು ತಿರುಗಾಡೋದು ನೋಡಿದ್ರೆ ನಮಗೆ ಅಲ್ಲಿ ಕೂಡಕ್ ಕೂಡ ಆಗೋಲ್ಲ, ಅಂತ ಪರಿಸ್ಥಿತಿಗಳು ಇರ್ತದೆ. ಇವತ್ತು ಪರಿಶಿಷ್ಟ ಪಂಗಡದ ಏನು ಕಟ್ಟಕಡೆಯ ವ್ಯಕ್ತಿಗಳಿಗೆ ಆ ಬೆನಿಫಿಟ್ ಅನ್ನು ತಲುಪಬೇಕಾದ್ರೆ ಇವತ್ತು ಆ ಸ್ಟ್ರೆಂಥನಿಂಗ್ ಕೊಡಬೇಕು. ಸುಮಾರು 1-1.5 ಸಾವಿರ ಕೋಟಿ ರೂಪಾಯಿಗಳನ್ನ ನಿಗಮಗಳಿಗೆ ಕೊಡುವಂತ ಕೆಲಸ ಆಗಬೇಕಾಗ್ತದೆ. ಅಂತಿಮವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ಏನಾದರೂ ಹೇಳೋದಿದೆ ಸರ್?
ಇಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಮತ್ತು ಈಗಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಎಲ್ಲಾ ವರ್ಗದ ಸಮಾಜದವರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ನನಗೆ ಭರವಸೆ ಇದೆ. ಮುಂದಿನ 2028ರ ಚುನಾವಣೆಗೆ ಮತ್ತೆ ನಮ್ಮ ಎಲ್ಲ ಕಡೆಯಿಂದ ಇವತ್ತು ಸರ್ಕಾರ ರಚನೆ ಮಾಡೋದಕ್ಕೆ ಅವರು ಶಕ್ತಿಯನ್ನು ತುಂಬಬೇಕು. ಎಲ್ಲಿ ಯಾವ ಜಿಲ್ಲೆಗಳಿಗೆ ಅನ್ಯಾಯ ಆಗಿದೆ ಆ ಜಿಲ್ಲೆಗಳಿಗೆ ಸರಿಪಡಿಸುವಂತ ಕೆಲಸ ಆಗಬೇಕು. ಬರುವಂತ ದಿನಗಳಲ್ಲಿ ಆ ಜಿಲ್ಲೆಗಳಿಗೆ ಪರಿಗಣಿಸಿ ಏನಾದರೂ ಅವರಿಗೆ ಸ್ಥಾನಮಾನಗಳನ್ನು ಕಲ್ಪಿಸುವಂತ ಕೆಲಸ ಆಗಬೇಕಂತ ನನ್ನ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಎಸ್, ಇದಿಷ್ಟು ಕೂಡ ಬಸನಗೌಡ ದದ್ದಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.